ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನಕ್ಕಾಗಿ ನೀವೆಲ್ಲರೂ ಸಭೆಯಲ್ಲಿ ಕೂತು ಆತನ ಒಂದು ಮಹಿಮೆಗಾಗಿ ನೀವು ತವಕ ಪಡುವವರು ನೀವೆಲ್ಲರೂ ಧನ್ಯರು. ಯೇಸುವಿನ ಮಾರ್ಗದಲ್ಲಿ ನಡೆಯುವ ಪ್ರತಿ ಒಬ್ಬೊಬ್ಬ ಮಕ್ಕಳು ಯೇಸುವಿನ ಸಮ್ಮುಖದಲ್ಲಿ ಆತನ ಒಂದು ನೆರಳಿನಂತೆ ನಡೆಯುವಂತರಾಗಿದ್ದಾರೆ. ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ತೀರಿ ಅವರೆಲ್ಲರೂ ಯೇಸುವಿನ ಮಕ್ಕಳಾಗಿ ಮಾರ್ಪಡಿತೀರಿ ಅಂತೇಳಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಇವತ್ತಿನ ವಾಕ್ಯವು ದೇವರು ನಮ್ಮ ಆತ್ಮವನ್ನು ಕುರಿತು, ನಮ್ಮಲ್ಲಿ ಉರಿಯುವ ಆತ್ಮಿಕ ಲೋಕದ ಬೆಂಕಿಯನ್ನು ಕುರಿತು, ಯಾವ ರೀತಿಯಾಗಿ ಸೈತಾನನು ನಮ್ಮನ್ನು ಕಾಡುವಂತನಾಗಿದ್ದಾನೆ, ನಾವು ಯಾವ ರೀತಿಯಾಗಿ ಆತನ ಶೋಧನೆಯಲ್ಲಿ ಪ್ರತಿನಿತ್ಯ ಬೀಳುವವರಾಗಿದ್ದೇವೆ, ಆ ಶೋಧನೆ ಒಳಗಿಂದ ನಾವು ಯಾವ ರೀತಿಯಾಗಿ ಹೊರ ಬರಬೇಕು, ಆ ಶೋಧನಕನು ನಮ್ಮನ್ನು ಆತ್ಮಿಕ ಲೋಕದಲ್ಲಿ ಬೆಳವಣಿಗೆ ಮಾಡಲಾರದೆ ನಮ್ಮನ್ನು ಕಟ್ಟಾಕುವಂತನಾಗಿದ್ದಾನೆ. ಆ ಕಟ್ಟಾಕುವುದರಿಂದ ದೇವರಿಗೆ ಯಾವ ರೀತಿಯಾಗಿ ನಾವು ಮೆಚ್ಚಿಸಿ ಆ ದುರಾತ್ಮನ ಕಾರ್ಯದಿಂದ ನಾವು ಹೊರ ಬರಬೇಕು. ನಮ್ಮದೇ ಆದ ಒಂದು ಆಲೋಚನೆಗಳಲ್ಲಿ ಆತನು ದುಷ್ಟಾತ್ಮವನ್ನು ನಮ್ಮನ್ನು ಕಟ್ಟಾಕುವಂತನಾಗಿದ್ದಾನೆ. ಅದರಿಂದ ಬಿಚ್ಚಬೇಕಾದರೆ ನಾವು ಆತ್ಮಿಕವಾಗಿ ಬಲ ಎನ್ನಬೇಕು. ನಾವು ಶಾರೀರಿಕವಾಗಿ ಆತ್ಮಿಕವಾಗಿ ಎರಡು ಕಾರ್ಯಗಳು ಒಂದೇ ಮಾಡುವುದಾಗಲ್ಲ. ನಾವು ಯಾವಾಗ ಶರೀರದ ಇಚ್ಛೆಗಳು ಹೆಚ್ಚಾಗಿ ಮಾಡಿದಾಗ ಆತ್ಮಿಕದಲ್ಲಿ ನಾವು ಕಡಿಮೆ ಆಗುತ್ತೇವೆ. ಶಾರೀರಿಕ ಇಚ್ಛೆಗಳು ನಮಗೆ ಹೆಚ್ಚಾದಾಗ ದುರಾತ್ಮನ ಕಾರ್ಯಗಳಲ್ಲಿ ನಡೀತೇವೆ. ಯಾವಾಗ ನಾವು ಆತ್ಮಿಕ ಕಾರ್ಯದಲ್ಲಿ ಹೆಚ್ಚಾಗಿ ನಡೀತೇವಲ್ಲ, ದೇವರ ಪ್ರಸನ್ನತೆ, ಪವಿತ್ರಾತ್ಮನ ಪ್ರಸನ್ನತೆ ನಿಮ್ಮ ಮೇಲೆ ಬಂದಾಗ ನಿಮ್ಮ ಕಷ್ಟ, ಚಿಂತೆ, ದುಃಖಗಳನ್ನು ಆ ಯೇಸು ನಿಮ್ಮ ಜೊತೆಗಾರ ನಿಂತು ನಿಮ್ಮನ್ನು ನೀಗಿಸುವಂತನಾಗಿದ್ದಾನೆ. ಇವತ್ತು ನಾವು 5 ತರದ ಒಂದು ಕಾರ್ಯಗಳು ನೋಡುವಂತರಾಗಿದ್ದೇವೆ. ನಮ್ಮಲ್ಲಿ ಉರಿಯುವಂತ ಬೆಂಕಿ ಯಾವ ರೀತಿಯಾಗಿ ಕಡಿಮೆ ಆಗುತ್ತೆ, ಯಾವ ರೀತಿಯಾಗಿ ಆತನ ಉರಿಯುವ ಅಗ್ನಿಯಾಗಿ ನಾವು ಕಾಣಲೇಬೇಕು. ನಮ್ಮ ಹಿಂದೆ ನಿಂತು ಎಲ್ಲ ದುಷ್ಟಾತ್ಮಗಳು ದಹಿಸಬೇಕಾದ ಶಕ್ತಿ ಎಲ್ಲಿಂದ ಬರ್ತದೆ ಅಂತೇಳಿ ನಾವು ನೋಡ್ಬೇಕು. ಮೊದಲನೇದಾಗಿ ನಮ್ಮ ಜೀವನದ ಮುಂದೆ ಹಿಂದೆ ಇರುವ ಜನರಿಗಾಗಿ ನಾವು ದೂರ ಆಗಿರಬೇಕು. ನಮ್ಮ ಆತ್ಮಿಕ ಬೆಳವಣಿಗೆಗೆ ಯೇಸುವಿನ ಮುಂದೆ ಹೋಗುವುದಕ್ಕೆ ನಮ್ಮನ್ನು ಅಡ್ಡಿ ಮಾಡುವ ಮೊದಲನೇ ಜನರು ಯಾರಂದರೆ ನಮ್ಮ ಆಜುಬಾಜು ಇರುವವರೇ, ಈವನ್ ನಮ್ಮ ಮನೆಯವರು ಆಗಿರ್ಬೋದು. ಯಾಕಂದ್ರೆ ನೀವು ಯಾವಾಗ ಆತ್ಮಿಕ ಉನ್ನತಿ ಮಾಡ್ಬೇಕಂತೇಳಿ ಪ್ರಯಾಸ ಪಡ್ತೀನಿ, ಪ್ರಾರ್ಥನೆ ಮಾಡುವಾಗ ಅವರು ನಿನ್ನ ಮಧ್ಯದಲ್ಲಿ ಬಂದು ನಿನಗಿಲ್ಲದಾರದಂತ ಮಾತಾಡ್ಬೋದು, ನಿನಗೆ ಕೋಪವನ್ನು ಎಬ್ಬಿಸಬಹುದು. ನೀನು ಕೋಪ ಎಬ್ಬಿಸಿದಾಗ ಏನ್ ಮಾಡ್ತಿ, ನಿನ್ನ ಆತ್ಮಿಕ ಜೀವನ ಏನಾಗ್ತದ, ಸುಟ್ಟು ಹೋಗಲ್ಪಡ್ತದೆ. ನೀ ಆತ್ಮಿಕ ಲೋಕದಾಗ ಬೆಳೆಯೋದಿಲ್ಲ, ನೀ ಏನ್ ಮಾಡ್ತಿ, ಫಿಸಿಕಲಿ ಮುಂದುವರಿಯುವಂತನಾಗುತ್ತಿ. ಅವನ ಜೊತೆ ಇದ್ದಿ. ಇವತ್ತು ನಾನು ಒಬ್ಬ ಕುಡುಕ ದೋಸ್ತ್ ಬಂದು ನಾನು ತಿಳ್ಕೊರಿ, ಅವನ ಜೊತೆ ನಾ ಹೋಗುವಾಗ ನಾ ಎಷ್ಟೋ ದಿವಸ ಪ್ರಾರ್ಥನೆ ಮಾಡ್ಕೊತ ಹೊಂಟಿದೆ. ದೇವರ ಪ್ರಸನ್ನತೆಯಿಂದ ದಿನ ಹೆಚ್ಚಾಗಿ ಬೆಳಿತಾನೆ ಇದೆ. ಆದರೆ ಅವನು ಬಂದಾಗ ಅವನ ಜೊತೆ ಹೋಗಿ ನೀ ಕುಡ್ದಿಲ್ಲ ಅಂದ್ರು ಅವನು ಆಡುವ ಮಾತಿನಿಂದ ನಿನ್ನ ಪ್ರಸನ್ನತೆ ಕಡಿಮೆ ಆಗುವಂತದ. ನಿನ್ನ ಆತ್ಮಿಕದಲ್ಲಿ ಬೆಳವಣಿಗೆ ನಿಂತು ಹೋಗ್ತದ.